ನಾವು ಬೆಳಗ್ಗೆ ಬೇಗ ಇದ್ದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದದ್ದು. ವಿಶ್ವನಾಥ, ವಿಶಾಲಾಕ್ಷಿ ಮತ್ತು ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ನೋಡಿಕೊಂಡು ನಾವು ಬೆಳಗ್ಗೆ ತಿಂಡಿ ತಿನ್ನದೇ ಹೋಗೋದಾಗಿತ್ತು. ಮತ್ತು ಅಲ್ಲಿ ಹೋಗಿ ಬಂದ ಮೇಲೆ ತಿಂಡಿ ತಿಂದು ಒಂದು 10:30 ಅಂದಾಜಿಗೆ ನಾನು ರೂಮಿಗೆ ತಲುಪಿದ್ದೇವೆ. ಅಲ್ಲಿಂದ ಮತ್ತೆ ನಾವು ಮಧ್ಯಾಹ್ನ 1 ಗಂಟೆ ತನಕ ರೂಮಲ್ಲಿ ರೆಸ್ಟ್ ಮಾಡಿದ್ದು. ಈಗ ನಾವು ಊಟಕ್ಕೆ ಬಂದಿದ್ದೇವೆ. ಇಲ್ಲಿ ಆರ್ಡರ್ ಮಾಡಿದ್ದೇವೆ, ಬರಬೇಕಷ್ಟೇ ಊಟ. ಇನ್ನು ಊಟ ಮಾಡಿ ಇನ್ನು ಪುನಃ ನಾವು ದೇವಸ್ಥಾನಗಳನ್ನು ನೋಡಲಿಕ್ಕೆ ಹೋಗ್ತೇವೆ. ಸಂಕಟಮೋಚನ್ ಹನುಮಾನ್ ದೇವಸ್ಥಾನ ಮತ್ತು ದುರ್ಗಾದೇವಿ ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಉಂಟು. ನೋಡುವ, ಊಟ ಮಾಡಿ ತೋರಿಸ್ತೇವೆ. ನಾವೀಗ ಸಂಕಟಮೋಚನ್ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೇವೆ. ಸಂಕಟಮೋಚನ್ ಹನುಮಾನ್ ದೇವಸ್ಥಾನ ಇದೆಲ್ಲ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಕ್ಯಾಂಪಸ್ ಆಯಿತಾ. ಇಲ್ಲಿ ಒಂದು ಫ್ಯಾಕಲ್ಟಿ ಆಫ್ ಆರ್ಟ್ಸ್, ಒಂದು ಇದು ವಾಣಿಜ್ಯ ಸಂಕಾಯ, ಫ್ಯಾಕಲ್ಟಿ ಆಫ್ ಕಾಮರ್ಸ್. ಸುಮಾರು ವಿಸ್ತೀರ್ಣ ಉಂಟು, ಇದು ತುಂಬ ದೊಡ್ಡಕ್ಕೆ ಉಂಟು. ಇಲ್ಲಿ ಆಗದಿಂದ ಶುರುವಾಗಿದೆ. ಅಲ್ಲಿ ಒಂದು ತುಂಬ ದೂರಕ್ಕೆ ಆರ್ಟ್ಸಿದ್ದು, ಹಿಂದಿದ್ದು. ನಾವೀಗ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಒಳಗಿರುವ ಕಾಶಿ ವಿಶ್ವನಾಥ ಮಂದಿರದ ಪ್ರತಿಕೃತಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ. ಈ ಬನಾರಸ್ ಹಿಂದೂ ಯೂನಿವರ್ಸಿಟಿ ಭಾರತದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಇದು ಆರಂಭವಾದದ್ದು 1916ರಲ್ಲಿ ಆರಂಭಿಸಿದ್ದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು. ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಉಂಟಲ್ಲ, ಅದರ ಕ್ಯಾಂಪಸ್ನ ಒಳಗೆ ಇರುವಂಥದ್ದು ಕಾಶಿ ವಿಶ್ವನಾಥ ದೇವಸ್ಥಾನದ ರೆಪ್ಲಿಕಾ. ಇದು ಮಾರ್ಬಲ್ ಸ್ಟೋನ್ನಿಂದ ಮಾಡಿದ ಒಂದು ಕಟ್ಟಡ. ಕಾಶಿ ವಿಶ್ವನಾಥ ಮಂದಿರ ಅಂತ ಬರ್ಕೊಂಡುಂಟು. ತುಂಬ ಮರಗಳುಂಟು ಸುತ್ತಮುತ್ತ ಎಲ್ಲ. ತಣ್ಣಗೆ ಉಂಟು ಇಲ್ಲಿ, ತುಂಬ ಸೆಕೆ ಏನೂ ಇಲ್ಲ. ಇದೀಗ ಮಧ್ಯಾಹ್ನ 2:15 ಆಯಿತು. ಈ ಹೊತ್ತಿನಲ್ಲಿ ತುಂಬ ಸೆಕೆ ಅಂತ ಆಗೋದಿಲ್ಲ ಇಲ್ಲಿ. ಮದನ್ ಮೋಹನ್ ಮಾಳವೀಯ. ಇಲ್ಲಿ ಆ ಬದಿಯಲ್ಲಿ ಗಾರ್ಡನ್ ಉಂಟು. ಈ ಬದಿಯಲ್ಲಿ ಕೂಡ ಗಾರ್ಡನ್ ಎಲ್ಲ ಉಂಟು. ನಾಯಕ ಗಾಳಿ, ತಂಪು ಗಾಳಿ ಇದ್ದಲ್ಲ ಕಣ್ಣ, ನೀರು. ಮಾವಿನ ಮರ ಈಗ ಹೋಗುತ್ತಷ್ಟೇ. ತುಂಬ ದಪ್ಪ ದಪ್ಪ ಅಶ್ವತ್ಥ ಮರ ಮತ್ತು ಇದು ಗೋಳಿ ಮರ ಎಷ್ಟು ಉಂಟು, ಹಳೆ ಕಾಲದ ಮರಗಳು. ಇದಕ್ಕೆ ನ್ಯೂ ಕಾಶಿ ವಿಶ್ವನಾಥ್ ಮಂದಿರ ಅಂತ ಕೂಡ ಹೇಳ್ತಾರೆ, ಬಿರ್ಲಾ ಮಂದಿರ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಇದನ್ನು ಕಟ್ಟಿಸಿದ್ದು ಬಿರ್ಲಾ ಕಂಪನಿಯವರು. ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು, IIT ಮತ್ತು 15 ಲಕ್ಷ ಪುಸ್ತಕಗಳಿರುವ ದೊಡ್ಡ ಲೈಬ್ರರಿ ಎಲ್ಲ ಇರುವ ಈ ಕ್ಯಾಂಪಸನ್ನು ಬಿಟ್ಟು ನಾವೀಗ ಮುಂದೆ ಹೋಗ್ತಾ ಇದ್ದೇವೆ. ಮುಂದೆ ನಾವು ಹೋದದ್ದು ತುಳಸಿ ಮಾನಸ ಮಂದಿರಕ್ಕೆ. ಇಲ್ಲಿ ತುಂಬ ವಿಶೇಷವಾದದ್ದೇನೂ ಇಲ್ಲ. ನೀವು ವಾರಣಾಸಿಗೆ ಬರುವಾಗ ನಿಮ್ಮ ಹತ್ರ ಸಮಯ ಕಡಿಮೆ ಉಂಟು ಅಂತ ಆದರೆ ನೀವು ಈ ಜಾಗಕ್ಕೆ ಬರಬೇಕು ಅಂತ ಇಲ್ಲ. ಇದರ ನಂತರ ನಾವು ಹೋದದ್ದು ದುರ್ಗಾ ಮಂದಿರ ಅಂತ, ಲಾಲ್ ಮಂದಿರ ಅಂತ ಕೂಡ ಹೇಳ್ತಾರೆ. ನನಗೆ ದುರ್ಗಾ ಮಂದಿರದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೀವು ಬಂದಾಗ ತಪ್ಪದೆ ಹೋಗಿ, ಚೆಂದ ಉಂಟು ದೇವಸ್ಥಾನ ಅದು. ದುರ್ಗೆಗೆ ಕೈ ಮುಗಿದು ನಾವು ಬಂದದ್ದು ಸಂಕಟಮೋಚನ್ ಹನುಮಾನ್ ದೇವಸ್ಥಾನಕ್ಕೆ. ಸಂಕಟಮೋಚನ್ ಹನುಮಾನ್ ದೇವಸ್ಥಾನ ಕೂಡ ಒಳ್ಳೆಯದುಂಟು. ಅಲ್ಲಿ ಒಳಗೆ ಮೊಬೈಲ್ ತಗೊಂಡೋಗಕ್ಕೆ ಬಿಡೋದಿಲ್ಲ, ಹಾಗಾಗಿ ವಿಡಿಯೋ ಇಲ್ಲ. ನಾವು ದುರ್ಗಾ ಮಂದಿರ ಮತ್ತು ತುಳಸಿ ಮಾನಸ್ ಮಂದಿರ, ಸಂಕಟಮೋಚನ್ ಮಂದಿರ ಎಲ್ಲ ನೋಡಿಕೊಂಡು, ಅಂದರೆ ಅದು 3 ಇರೋದು ಪೇಟೆಯಿಂದ ಸ್ವಲ್ಪ ದೂರದಲ್ಲಿ, ಪೇಟೆಯಿಂದ ಒಂದು 4-5 ಕಿಲೋಮೀಟ್ರ್ ದೂರ. ಈಗ ನಾವು ವಾಪಸ್ ಪೇಟೆ ಒಳಗೆ ಬಂದಿದ್ದೇವೆ. ಇದರೊಳಗೆ ಕಾರ್ ಬರೋದಿಲ್ಲ, ನಾವು ನಡ್ಕೊಂಡು ಹೋಗಬೇಕು. ನಮಗೀಗ ತಿಲ್ಭಂಡೇಶ್ವರ್ ಮಂದಿರಕ್ಕೆ ಹೋಗಬೇಕು. ಅದೆಲ್ಲಿ ಅಂತ ಗೊತ್ತಿಲ್ಲ ನಮಗೆ, ದಾರಿ ಕೇಳಿಕೊಂಡು ಹೋಗುವ. ನಾನು ಕೆಲವು ರೀಲ್ಸಲ್ಲಿ ನೋಡಿದ್ದೆ ಈ ತಿಲ್ಭಂಡೇಶ್ವರ ದೇವಸ್ಥಾನದ ಬಗ್ಗೆ. ಆದರೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಹತ್ರ ಕೇಳಿದಾಗ ಅವರಿಗೆ ಆ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಲ್ಲ.
ಹಾಗೆ ನಾವು ಲೋಕಲ್ನವರ ಹತ್ರವೇ ಕೇಳಿಕೊಂಡು ದಾರಿ ಹುಡುಕಿಕೊಂಡು ಹೋದದ್ದು. ಈ ವಾರಾಣಸಿಯ ಗಲ್ಲಿಗಳಲ್ಲಿ ನಡೆಯುವಾಗ ಉಂಟಲ್ಲ, ಬೇರೆ ಲೋಕಕ್ಕೆ ಹೋದ ಹಾಗೆ ಆಗ್ತದೆ. ತಿಲ್ಭಾಂಡೇಶ್ವರ ದೇವಸ್ಥಾನ ಅಂತ ಇಲ್ಲಿ ಇರುವ ಶಿವಲಿಂಗ ಉಂಟಲ್ಲ, ವರ್ಷಕ್ಕೆ ಒಂದು ಒಂದು ಎಳ್ಳಿನಷ್ಟು ಬೆಳೀತಾನಂತೆ. ಇದು ಈಗ ತಿಲಬಾಂಡೇಶ್ವರ ದೇವಸ್ಥಾನ. ಇದು ಯಾರು ತೆಲುಗು ಮಠದ ಅಂಡರ್ನಲ್ಲಿರೋದು ಅಂತ ಕಾಣ್ತದೆ. ಅಲ್ಲೆಲ್ಲ ತೆಲುಗಿನಲ್ಲಿ ಬರೆದುಕೊಂಡುಂಟು. ಇಲ್ಲಿರುವ ಶಿವಲಿಂಗಕ್ಕೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ನಮ್ಮ ಪಿತೃದೋಷ ಎಂತಾದರೂ ಇದ್ದರೆ ಹೋಗ್ತದೆ ಅಂತ ಹೇಳ್ತಾರೆ. ಮಧ್ಯಾಹ್ನ ತನಕ ಮಾತ್ರ ಇಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಾರೆ. ನಮ್ಮ ಕೈಯಿಂದಲೇ ಅಭಿಷೇಕ ಮಾಡಲಿಕ್ಕಾಗ್ತದಂತೆ. ನಾವು ಹೋಗುವಾಗ ಸಂಜೆ ಆಗಿದ್ದ ಕಾರಣ ಅಭಿಷೇಕ ಅಂತ ನಡೀತಿರಲಿಲ್ಲ ಅಲ್ಲಿ. ಇಲ್ಲಿನ ಶಿವಲಿಂಗ ತುಂಬ ದೊಡ್ಡ ಉಂಟು. ಸುಮಾರು 3-4 ಫೀಟೆಲ್ಲ ಎತ್ತರ ಇರ್ಬೋದು ಅಂತ ಕಾಣ್ತದೆ ನನಗೆ. ಮತ್ತು ತುಂಬ ಅಗಾಲಕ್ಕೆ ಆಗಿ ಉಂಟದು. ತಿಲ್ಭಾಂಡೇಶ್ವರನಿಗೆ ಪೂಜೆ ಮಾಡಿಸಿ ಕೈ ಮುಗಿದು ನಾವು ಮುಂದೆ ಹೊರಟದ್ದು ಪಿತಾಮಹೇಶ್ವರ ದೇವಸ್ಥಾನಕ್ಕೆ. ಈ ಪಿತಾಮಹೇಶ್ವರ ದೇವಸ್ಥಾನ ಕೂಡ ಅಷ್ಟೇ, ನಾವು ಯಾವುದೋ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದಾಗಿತ್ತು. ಟ್ರಾಫಿಕ್ ಜಾಮ್ ಆಗಿದೆ ನೋಡಿ, ಇಲ್ಲಿ ಸೈಕಲ್ ಜಾಮ್. ಇಲ್ಲೊಂದು ನೋಡಿ ಜಂಗಮವಾಡಿ ಮಠ, ಕನ್ನಡದಲ್ಲಿ ಬರೆದುಕೊಂಡು. ಇಡೀ ದೇಶದ ಹಲವಾರು ಮಠಗಳ ಶಾಖಾ ಮಠಗಳು ಇಲ್ಲಿ ಕಾಶಿಯಲ್ಲಿ ಉಂಟು. ಇದೇನುಂಟಲ್ಲ, ಬಿಡಿಸಿ ಮಾಡಿನಾಗೆ ಮಾಡ್ಲಿಕ್ಕೆ ಆಗ್ತದೆ. ಹಾಕಿಕೊಂಡೇ ಹೋಗೋದು ಇಲ್ಲಿ ಎಲ್ಲರೂ ಕೂಡ. ಯಾಕೆ ಹಾಕ್ತಾರಪ್ಪ ನೋಡಿ, ಇದು ಸಾಗಿರೋದು ಬಿಡಿಸಿ ಮಾಡಿದ್ದಾರೆ. ಇದು ಸ್ವಲ್ಪ ಬೇರೆ ರೀತಿ ಉಂಟು ನೋಡಿ. ಹಿಂದೆ ಸಹ ಕುತ್ಕೊಳ್ಲಿಕ್ಕೆ ಆಗ್ತದೆ ಇದರಲ್ಲಿ. ಹಿಂದೆ ಕೂಡ 4 ಜನ. ಈ ರೋಡಿನಲ್ಲಿ ನೋಡಿ ನಡ್ಕೊಂಡು ಹೋಗಲಿಕ್ಕೆ ಜಾಗ ಇಲ್ಲ ನೋಡಿ. ಎಲ್ಲಿಂದ ನಡೆಯೋದು ಮನುಷ್ಯರು? ಜಾಗವೇ ಇಲ್ಲ. ಅಲ್ಲಿ ತನಕ ವಾಹನ ಹೋಗ್ತದೆ, ರೋಡಿನ ಆ ಬದಿ ತನಕ. ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ನಡೆಯುವುದಕ್ಕಿಂತ ರಿಕ್ಷಾ, ಹೀಗಿರುವ ಸೈಕಲ್ ರಿಕ್ಷಾವೇ ಸುಲಭ. ನೀವು ಕ್ಯೂ ನೋಡ್ಬೋದು, ಅಲ್ಲಿಂದಲೇ ಕ್ಯೂ ಶುರು ಆಗಿದೆ. ಇನ್ನು 1 ಕಿಲೋಮೀಟರ್ ಉಂಟು ದೇವಸ್ಥಾನಕ್ಕೆ, ಇಲ್ಲಿಂದ ಮೇನ್ ವಿಶ್ವನಾಥ ದೇವಸ್ಥಾನಕ್ಕೆ. ಕ್ಯೂ ಎಲ್ಲಿಂದ ಶುರು ಆಗಿದೆ ನೋಡಿ. ಯೋಪೋ ಎಂಥ ರಶ್ ಇದು ನೋಡಿ, ಆಮೇಲೆ ಹೇಗೆ ಜನ ಅಂತ. ನಾವು ಪಿತಾಮಹೇಶ್ವರ ದೇವಸ್ಥಾನ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಯಾರಿಗೆ ಸಹ ಗೊತ್ತಿಲ್ಲ ಪಿತಾಮಹೇಶ್ವರ ದೇವಸ್ಥಾನ. ಎಲ್ಲೋ ಒಬ್ಬರಿಗೆ ಗೊತ್ತಿತ್ತು. ನಾವೆಷ್ಟೊತ್ತಾಯ್ತು ಹೀಗೆ ಗಲ್ಲಿಯಲ್ಲಿ ನಡೆಯೋದು ಗೊತ್ತಿಲ್ಲ. ಹುಡುಕಿ ಯಾರಿಗೆ ಸಹ ಈ ಪಿತಾಮಹೇಶ್ವರ ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ. Turn left onto Shitala Gully, then turn right to stay on Shitala Gully. ಸರಿ ತೋರಿಸೋದಿಲ್ಲ. ಒಮ್ಮೆ 500 ಮೀಟರ್ ಅಂತ ತೋರಿಸ್ತದೆ, ಸ್ವಲ್ಪ ಮುಂದೆ ಹೋಗುವಾಗ 400 ಆಗ್ತದೆ, ಮತ್ತೆ 600 ಆಗ್ತದೆ, ಮತ್ತು ವಾಪಸ್ 500 ಆಗ್ತದೆ. ಈಗ ಇಲ್ಲಿ ಒಬ್ಬರು ಸಿಕ್ಕಿದ್ರು, ಅಲ್ಲಿಗೆ ಹೋಗುವರಂತೆ. Head west on Shitala Gully, then turn left. चप्पल ಮಾಡಬೇಕಲ್ಲ. आगे मंदिर आपको। हाँ। ये माँ का मंदिर। आगे आप दर्शन करो। सब गलियों में मंदिर है। हाँ। यही है। ಕೊನೆಗೂ ಸಿಕ್ಕಿತ್ತು ನಾವು ವಿಡಿಯೋಗಳಲ್ಲಿ ನೋಡಿದ ಪಿತಾಮಹೇಶ್ವರ ಮಂದಿರ. ಇಲ್ಲಿ ಶಿವಲಿಂಗ ಇರೋದು ಸುಮಾರು 40 ಫೀಟ್ ಆಳದಲ್ಲಿ. ಪುರೋಹಿತರು ಮಾತ್ರ ನಿತ್ಯ ಕೆಳಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ.
ಸಾರ್ವಜನಿಕರಿಗೆ ಪ್ರವೇಶ ಇರೋದು ವರ್ಷಕ್ಕೊಮ್ಮೆ ಮಾತ್ರ. ಇಲ್ಲಿ ನಾವು ಮೇಲಿನಿಂದಲೇ ಶಿವಲಿಂಗದ ದರ್ಶನ ಮಾಡಿ ಕೈ ಮುಗಿಬೇಕು. ಅದನ್ನು ಗಟ್ಟಿ ಹಿಡ್ಕೊಂಡಿದ್ದೆ ಮಲ್ಲ. ಮುಂದೆ ನಾವು ಹೋದದ್ದು ಶೀತಲಾ ಮಾತಾ ಮಂದಿರಕ್ಕೆ. ಇಲ್ಲಿ ಶೀತಲಾ ಮಾತೆ ತುಂಬ ಅಡಿಯಲ್ಲಿರೋದು. ಶೀತಲಾ ಮಾತೆಯ ಗುಡಿ ಇರೋದು ಇಲ್ಲಿ. ಶೀತಲಾ ಮಾತೆಯಿಂದ ಮುಂದೆ ಪಿತಾಮಹೇಶ್ವರಿ ಇರೋದು ಇಲ್ಲಿ ನೋಡಿ. ಈ ಶೀತಲಾ ಮಾತೆ ಹಲವಾರು ಜನರ ಆರಾಧ್ಯ ದೇವಿಯಾಗಿರಬೇಕು. ಯಾಕಂದರೆ ಇಲ್ಲಿ ತುಂಬ ಅಂಗಡಿಗಳಲ್ಲಿ ನಾನು ಶೀತಲಾ ಶಾಪ್ ಅಂತ ನಾನು ಹೆಸರು ಕಂಡಿದ್ದೇನೆ. ನಾವು ಗಲ್ಲಿಯಲ್ಲಿ ದಾರಿ ತಪ್ಪಿ ಹುಡುಕಿಕೊಂಡು ಹೋಗ್ತಾ ಇರುವಾಗ ಆಪದ್ ಬಾಂಧವನ ಹಾಗೆ ಬಂದು ನಮಗೆ ದಾರಿ ತೋರಿಸಿದವರು ಇವರು. ಇವರ ಹೆಸರು ಲಲಿತ್ ಭಯ್ಯ ಅಂತ. ತುಂಬ ಆತ್ಮೀಯವಾಗಿ ಮಾತಾಡಿದರು ನಮ್ಮ ಹತ್ರ. ನಮಗೆ ತುಂಬ ಖುಷಿಯಾಯಿತು. 4 ಚಪಾತಿ, ಅನ್ನ, ಒಂದು ಇದು ಪಲ್ಯ, ಇನ್ನೊಂದು ಥರದ ಗಸಿ, ಇನ್ನೊಂದು ದಾಲ್, ಉಪ್ಪಿನಕಾಯಿ. ಇಷ್ಟಕ್ಕೆ 100 ರೂಪಾಯಿ ನೋಡಿ. ವರ್ತ್ ಉಂಟು ಇದಕ್ಕೆ. ಗಟ್ಟಿ ಹಿಡ್ಕೋ, ನನಗೆ ಪೈಸೆ ತೆಗೆ. ಇಲ್ಲಿಗೆ ನಮ್ಮ ಪ್ರವಾಸದ 2ನೇ ದಿನ ಮುಗಿಯಿತು. ಇವತ್ತು ನಮಗೆ ತುಂಬ ಒಳ್ಳೊಳ್ಳೆ ಅನುಭವ ಆಗಿದೆ. ಬೆಳಗ್ಗೆ ಬೇಗ ಹೊರಟು ದೇವಸ್ಥಾನದಲ್ಲಿ ಅದೊಂದು ಖುಷಿಯಾಯಿತು. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದದ್ದು. ಮತ್ತು ಮಧ್ಯಾಹ್ನ ಮೇಲಿನ ಸೆಷನಲ್ಲಿ ನಮಗೆ ತುಂಬ ಬೇರೆ ಬೇರೆ ಅನುಭವ ಆಯಿತು. ಯಾಕೆಂದರೆ ನಮಗೆ ಅಲ್ಲಿ ವಾಪಸ್ ಈ ಲಾಸ್ಟಿಗೆ ನಾವು ಪಿತಾಮಹೇಶ್ವರ ದೇವಸ್ಥಾನಕ್ಕೆ ಹೋದದಲ್ವ. ಅಲ್ಲಿ ಆ ಪಿತಾಮಹೇಶ್ವರ ದೇವಸ್ಥಾನ ಹುಡುಕ್ಲಿಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದರೆ, ಒಂದು ಸಾಧಾರಣ 2 ಕಿಲೋಮೀಟ್ರೆಲ್ಲ ನಾವು ನಡೆದಿದ್ದೇವೆ ಗಲ್ಲಿಯಲ್ಲಿ. ಅಲ್ಲಿ ಹೋಗಲಿಕ್ಕೂ ಎಂತ ಸಿಗಲಿಲ್ಲ ನಮಗೆ. ದಾರಿಯೂ ಸಿಕ್ಕುವುದಿಲ್ಲ. ಗೂಗಲ್ನಲ್ಲಿಯೂ ಅದು ಗೂಗಲ್ ಮ್ಯಾಪ್ ಸರಿ ತೋರಿಸೋದಿಲ್ಲ. ಕೆಲವರ ಹತ್ರಲ್ಲಿ ಕೇಳಿದರೆ, 4 ಜನ ಹತ್ರ ಕೇಳಿದರೆ ಒಬ್ಬರಿಗೆ ಗೊತ್ತಿರೋದು ಪಿತಾಮಹೇಶ್ವರ ದೇವಸ್ಥಾನ ಎಲ್ಲಿ ಅಂತ. ಸಪೂರದ ಗಲ್ಲಿಗಳಲ್ಲಿ ಆಚೆ ಈಚೆ ತಿರುಗಿ ಸಾಕಾಗಿದೆ ನಮಗೆ ಹೋಗಲಿಕ್ಕೆ. ಲಾಸ್ಟಿಗೆ ಒಬ್ಬರು ಪ್ರಾಯದವರು ಅಲ್ಲಿ ಅವರು ಆ ಬದಿಗೆ ಹೋಗ್ತಾಯಿದ್ರು. ಅವರು ನಮಗೆ ಮತ್ತೆ ದಾರಿ ತೋರಿಸಿದರು. ಅದರಲ್ಲೊಂದು ವಿಶೇಷ ಉಂಟು. ನಾವು ಪಿತಾಮಹೇಶ್ವರ ದೇವಸ್ಥಾನಕ್ಕೆ ದಾರಿ ಕೇಳಿದ್ದು. ಅವರಿಗೆ ಅದು ಕೇಳಿದ್ದು ಪೀತಾಂಬರಿ ದೇವಿ ಅಂತ. ಅವರು ನಾನು ತೋರಿಸ್ತೇನೆ ಅಂತ ಕರ್ಕೊಂಡೋದದ್ದು ಪೀತಾಂಬರಿ ದೇವಿ ದೇವಸ್ಥಾನಕ್ಕೆ. ಮತ್ತು ಇದೆಲ್ಲ ನಾನು ಪಿತಾಮಹೇಶ್ವರ, ಆದರೆ ನಾನು ಒಟ್ಟೊಟ್ಟಿಗೆ ಗೂಗಲಲ್ಲಿ ನೋಡ್ತಾ ಇದ್ದೆ, ಅದು ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು. ಅದರಿಂದ ಸ್ವಲ್ಪ ಈಚೆ ಇದ್ದದ್ದು ಅದು ಪಿತಾಮಹೇಶ್ವರ ದೇವಸ್ಥಾನ. ಮತ್ತು ಅವರು ಸಾರಿ ನಮಗೆ ಗೊತ್ತಾಗಲಿಲ್ಲ, ನಾನು ಇದೆ ಅಂತ ಅಂದುಕೊಂಡದ್ದು. ಅವ್ರು ನಿಜವಾಗಿ ಪೀತಾಂಬರಿ ದೇವಿಯಲ್ಲಿಗೆ ಹೋಗುವಂಥವ್ರು. ಮತ್ತು ನಮಗೂ ಪೀತಾಂಬರಿ ದೇವಿಗೆ ಕೈ ಮುಗ್ದಾಗಾಯಿತು. ಮತ್ತು ಪಿತಾಮಹೇಶ್ವರ ಹತ್ರ ಕರ್ಕೊಂಡು ಬಂದರು. ಅವ್ರು ನಿಜವಾಗಿ ಒಂದು ಸೀರೆ ಅಂಗಡಿಯ ಓನರ್ ಅವರು. ಮತ್ತು ನೀವು ಬನ್ನಿ, ನಮ್ಮನ್ನು ಇನ್ವೈಟ್ ಮಾಡಿದರು, ನಮ್ಮ ಅಂಗಡಿಗೆ ಬನ್ನಿ, ತೆಗಿಯೋದು ಬೇಡ, ನೀವು ನೋಡಿ ಬನ್ನಿ ಅಂತೇಳಿ. ನಮಗೆ ಸಾಕಾಗಿದೆ, ಸುಸ್ತಾಗಿದೆ ಅಂತ ಹೇಳಿದರೆ ಅವರು ಕೇಳಲಿಲ್ಲ. ಬನ್ನಿ ನಮ್ಮ ಅಂಗಡಿಯಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳಿ, ನಾನು ಚಾಯ್ ಎಲ್ಲ ತರಿಸಿ ಕೊಡ್ತೇನೆ ಅಂತ ಹೇಳಿ ಹೇಳಿದರು ಅವರು. ಮತ್ತು ಅಂತೂ ನಾವು ಹೋದೆವು ಅವರ ಅಂಗಡಿಗೆ. ಅವರ ಅಂಗಡಿಗೆ ಹೋದದ್ರಲ್ಲಿ ನಾನೊಂದು ಸೀರೆ ತೆಕ್ಕೊಂಡೆ. ಹಾಗೊಂದು ದಾರಿ ತಪ್ಪಿದ್ರಲ್ಲಿ ನನಗೊಂದು ಸೀರೆ ಕೂಡ ಸಿಕ್ಕಿತು. ಮತ್ತು ಒಂದು ವಿಶೇಷ ಆದದ್ದು ಅಂತಂದರೆ, ನಾವಲ್ಲಿ ತಿಲ್ಬಂಡೇಶ್ವರಿಂದ ಪಿತಾಮಹೇಶ್ವರಿಗೆ ಬರುವಾಗ ಸ್ವಲ್ಪ ದೂರ ತನಕ ನಾವು ಸೈಕಲ್ ರಿಕ್ಷಾದಲ್ಲಿ ಬಂದದ್ದು. ಅವರು ಅದೇ ಅಪ್ಪಟ ಉತ್ತರ ಪ್ರದೇಶದವರು, ಬಾಯಲ್ಲಿ ಪಾನ್ ಹಾಕಿಕೊಂಡು ಹಾಗೆ ಅವರು ಸಿಗ್ನಲ್ ಮಾಡಿಕೊಂಡು ಮಾತಾಡ್ತಿದ್ರು. ತುಂಬ ಪ್ರಾಯದವರು. ನಾವು ಅಲ್ಲೇ ಈ ಉತ್ತರ ಪ್ರದೇಶದವರು, ಇವರ ಜನಜೀವನ ನೋಡಿದಾಗ ಆಯಿತು. ಅವರು ಆಚೆ ಈಚೆ ಜೋರು ಕೂಡ ಮಾಡ್ತಾರೆ, ಬೈಕೊಳ್ತಾರೆ. ಅಥವಾ ಈ ಸೈಕಲ್ ಒಂದು ಗುಂಡಿಗೆ ಬಿದ್ದಾಗ ಅದನ್ನು ದೂಡಲಿಕ್ಕೆ ಆಗಲಿ, ಆಚೆ ಈಚೆ ಇದಕ್ಕೆ ಹೆಲ್ಪ್ ಮಾಡೋದಾಗಲಿ, ಅದನ್ನು ಸಹ ನೋಡಿದ್ದೇವೆ ನಾವು. ಆಚೆ ಈಚೆ ಬೈಕೊಂಡ್ರು ಕೂಡ ಆಚೆ ಈಚೆ ಅವರು ಹೆಲ್ಪ್ ಕೂಡ ಹಾಗೆ ಮಾಡ್ತಾರೆ. ಮತ್ತು ನಮಗೂ ಕೂಡ ಅಷ್ಟೇ, ಅವರ ಅಂಗಡಿ ಓನರ್ ಅವರು ಹೆಲ್ಪ್ ಮಾಡಿದ್ರಲ್ಲ. ಮತ್ತು ಅಲ್ಲಿಂದ ವಾಪಸ್ ಬರುವಾಗ ಈ ಪಿತಾಮಹೇಶ್ವರ ದೇವಸ್ಥಾನದಿಂದ ವಾಪಸ್ ನಮಗೆ ಈ ಕಾರೆಲ್ಲ ನಿಲ್ಲೋದು ಸುಮಾರು ಒಂದು 3 ಕಿಲೋಮೀಟರ್ ಈಚೆ. ಈ ಎಂತ ಉಂಟು, ಈ ವಿಶ್ವನಾಥ ದೇವಸ್ಥಾನದ ಆಸ್ಪಾಸಲ್ಲೆಲ್ಲ ಈ ಗಲ್ಲಿಗಳಲ್ಲೇ ಎಲ್ಲ ಇರೋದು. ಅಲ್ಲಿಂದ 2-3 ಕಿಲೋಮೀಟರ್ ಈಚೆ ತನಕ ಮಾತ್ರ ಕಾರ್ ಹೋಗೋದು. ಅಲ್ಲಿ ನಾವೇ ಮತ್ತೆ ಪೈದಲ್ ನಡ್ಕೊಂಡು ಹೋಗಬೇಕು. ಹಾಗೆ ನಮಗೆ ಇಲ್ಲಿ
ಅವರಲ್ಲಿ ಕೀನಾರಾಮ್ ಬಾಬಾ ಮಂದಿರ ಹತ್ರ ಬನ್ನಿ ಅಂತ ಹೇಳಿದ್ದು ನಮ್ಮ ಕಾರ್ನ ಡ್ರೈವರ್. ಅಲ್ಲಿಗೆ ಬರಲಿಕ್ಕೆ ನಮಗೆ ರಿಕ್ಷಾವೇ ಸಿಗೋದಿಲ್ಲ. ರಿಕ್ಷಾ ಅಂದರೆ 3 ಟೈಪಿನ ರಿಕ್ಷಾ ಉಂಟಲ್ಲಿ. ಅದೇ ಇದು ಒಂದು ರಿಕ್ಷಾ, ಆಟೋ ರಿಕ್ಷಾ, ಇನ್ನೊಂದು ಇದು ಇಲೆಕ್ಟ್ರಿಕ್ ಇದು, ಮತ್ತೊಂದು ಸೈಕಲ್ ರಿಕ್ಷಾ. ಹಾಗಿರೋ ಒಂದು ಸಿಗಲೇ ಇಲ್ಲ ನಮಗೆ. ಅಷ್ಟೊತ್ತಿಗೆ ಅದೇ ನಾವು ಹುಡುಕುವಾಗ ಗೊತ್ತಾಗ್ತದೆ ಅವರಿಗೆ, ಯಾರೋ ಬಂದು ಬೈಕಲ್ಲಿ ಬನ್ನಿ ಅಂತ. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಈಗ ಬೈಕ್ ಸರ್ವಿಸ್ ಉಂಟು ಅಂತ. ಬೈಕ್ ಮತ್ತು ಸ್ಕೂಟರ್ ಇರ್ತದೆ. ಒಂದು ಸ್ಕೂಟರಲ್ಲಿ 3 ಜನನ ಕೂತ್ಕೊಳ್ಳಿಸ್ತಾರೆ ಅವರು. ಅದೊಂದು ಹೊಸ ಅನುಭವ. ನಾನು ಇಷ್ಟರವರೆಗೆ ಸ್ಕೂಟರಲ್ಲಿ 3 ಜನ ಕೂತ್ಕೊಳ್ಳಿಲ್ಲ. ನಾವು 3 ಜನ, ಇನ್ನೊಬ್ಬರು ಬಿಡುವಾಗ ಕೂತ್ಕೊಳ್ಳಿಲ್ಲ ಇಷ್ಟರವರೆಗೆ. ಇದು ಅದೊಂದು ಅನುಭವ ಆಯಿತು ನನಗೆ. ತುಂಬ ಜಾಗ್ರತೆಯಿಂದ ತಂದು ಬಿಟ್ಟಿದ್ದಾರೆ. ಇವನು ಮಗ ದೂರು ನಿಂತದ್ದು, ಮತ್ತು ಆ ಸ್ಕೂಟರ್ ರೈಡರು ಹಿಂದೆ ನಾವಿಬ್ಬರು ಕೂತದ್ದು. ಎಂಥ ಕಷ್ಟ ಆಗಲಿಲ್ಲ. ಹಾಗೆ ನೋಡಿದರೆ ಅಲ್ಲಿ ಹಾಗೆ ಹೋಗೋರು ಸುಮಾರು ಜನ ಇದ್ದಾರೆ. ನಾನು ಇನ್ನೇ ಕೂಡ ನೋಡಿದ್ದೇನೆ ಹಾಗೆ 3 ಜನ ಹೋಗೋದು ಬೈಕಲ್ಲಿ. ನಾನು ಎಣಿಸಿದ್ದು ಅವರು ಫ್ಯಾಮಿಲಿಯವರು ಅಥವಾ ಫ್ರೆಂಡ್ಸ್ ಹಾಗೆ ಹೋಗೋದು ಅಂತ ನಾನು ಎಣಿಸಿದ್ದು. ಇದು ನೋಡಿದರೆ ಹಾಗಲ್ಲ, ಇದು ಬೈಕ್ ಸರ್ವಿಸ್ ಕೊಡುವವರು ಸುಮಾರು ಜನ ಇದ್ದಾರೆ ಇಲ್ಲಿ. ರಿಕ್ಷಾದ ಚಾರ್ಜೇ ಉಂಟು ಅದಕ್ಕೆ ಕೂಡ. ಅಲ್ಲ, ರಿಕ್ಷಾದ ಚಾರ್ಜ್ ಮತ್ತು ಆಟೋ ರಿಕ್ಷಾದ ಅರ್ಧ ಚಾರ್ಜ್ ಇದಕ್ಕೆ. ಸೈಕಲ್ ರಿಕ್ಷಾದ ಚಾರ್ಜ್ ಇರ್ತದೆ. ಸೈಕಲ್ ರಿಕ್ಷಾಕ್ಕೆ ಆಟೋ ರಿಕ್ಷಾದ ಅರ್ಧ ಚಾರ್ಜ್ ಇರ್ತದೆ. ನಮಗೆ ಅಲ್ಲಿಗೆ ನಾವೆಲ್ಲಿ ಯಾವ ಚೌಕಿಯಿಂದ ಬಂದದ್ದು? ಪೊಲೀಸ್ ಚೌಕಿಯಿಂದ ಕೀನಾರಾಮ್ ಬಾಬಾಕ್ಕೆ ನಮಗೆ 150 ರೂಪಾಯಿ ತಗೊಂಡದ್ದು. 2 ಕಿಲೋಮೀಟರ್ ಇರುವುದು. ಆದರೆ ಅದು ತುಂಬ ರಶ್ ನೋಡಿದರೆ ಹೇಗೆ ಬರ್ತಾರೆ ಅಂತ ಆಗ್ತದೆ. ಹಾಗೆ ನಮಗೆ ಈ ಪ್ರವಾಸದ 2ನೇ ದಿನ ತುಂಬ ಅನುಭವ ಕೊಟ್ಟಿದೆ. ನಾವು ಇವತ್ತು ಎಂತೆಲ್ಲ ನೋಡಬೇಕು ಅಂತ ಎಂತ ಅಂದುಕೊಂಡಿದ್ದೆವು ಅದೆಲ್ಲ ನೋಡಿಯೂ ಆಯಿತು, ಮತ್ತು ಒಂದು ಚಂದದ ಅನುಭವ ಕೂಡ ಆಯಿತು. ನಾವು ಮಧ್ಯಾಹ್ನ ಇಲ್ಲಿ ಸ್ವಲ್ಪ ರೆಸ್ಟ್ ತೆಕ್ಕೊಂಡು ಹೋದ ಕಾರಣ ತುಂಬ ಅಂತ ಆಗಲಿಲ್ಲ. ಈ 2ನೇ ದಿನದ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.